ಮೈಸೂರು ಹುಲಿ ಟಿಪ್ಪು ಸುಲ್ತಾನ್. ಲೇಖಕರು ಎಂ ಅಬ್ದುಲ್ ರೆಹಮಾನ್ ಪಾಷಾ. ಮೈಸೂರು ಹುಲಿ ಟಿಪ್ಪು ಸುಲ್ತಾನ್. ನೀವು ಯಾವಾಗಲಾದರೂ ಬೆಂಗಳೂರಿನಲ್ಲಿರುವ ಲಾಲ್ಬಾಗ್ ಉದ್ಯಾನವನ್ನು ನೋಡಿದ್ದೀರಾ? ನೋಡಿಲ್ಲವಾದರೆ ಮುಂದೆ ಯಾವಾಗಲಾದರೂ ಒಮ್ಮೆ ಭೇಟಿ ಕೊಡಿ. 240 ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವ ಈ ಕೆಂಪು ತೋಟದಲ್ಲಿ 1,000ಕ್ಕೂ ಹೆಚ್ಚು ಬಗೆಯ ಗಿಡಮರಗಳನ್ನು ನೋಡುತ್ತೀರಿ. ಅವುಗಳಲ್ಲಿ ಹಲವಾರು ಮರಗಳು 100 ವರ್ಷಕ್ಕೂ ಹಳೆಯವು. ಅವುಗಳಲ್ಲಿ ಅತಿ ಮುಖ್ಯವಾದುವು ಎಂದರೆ ಇಲ್ಲಿನ 3 ದೊಡ್ಡ ಮಾವಿನ ಮರಗಳು. ಇವುಗಳ ವಯಸ್ಸು ಎಷ್ಟಿರಬಹುದು ಹೇಳಿ? 244 ವರ್ಷಕ್ಕೂ ಹೆಚ್ಚು. ಹೌದು, ಇದನ್ನು 1770ರಲ್ಲಿ ನೆಡಲಾಗಿತ್ತು. ಇವು ಈಗಲೂ ವಿಶಿಷ್ಟ ಹಳದಿ ಬಣ್ಣದ ಸ್ವಲ್ಪ ಜೀರಿಗೆ ಸೊಗಡಿನ ಸವಿಯಾದ ಮಾವಿನ ಹಣ್ಣುಗಳನ್ನು ಕೊಡುತ್ತಿವೆ. ಇವುಗಳ ಇನ್ನೂ ಹೆಚ್ಚಿನ ವಿಶೇಷವೇನು? ಮೈಸೂರಿನ ಇತಿಹಾಸದಲ್ಲಿ ಬಹಳ ಮಹತ್ವದ ವ್ಯಕ್ತಿಯಾಗಿದ್ದ ಹೈದರ್ ಅಲಿ 1760ರಲ್ಲಿ ಲಾಲ್ಬಾಗ್ ಉದ್ಯಾನವನ್ನು ಅಭಿವೃದ್ಧಿಪಡಿಸಲು ಆದೇಶಿಸಿದ್ದ. ಆತನ ನಂತರ ಆತನ ಮಗ ಟಿಪ್ಪು ಸುಲ್ತಾನ್ ಇದನ್ನು ಆಸಕ್ತಿಯಿಂದ ಮುಂದುವರಿಸಿ ಭಾರತದಲ್ಲಿಯೇ ಹೆಸರುವಾಸಿಯಾದ ಉದ್ಯಾನವನ್ನಾಗಿ ಮಾಡಿದ. ನಾವು ಹಳೆಯ ಮಾವಿನ ಮರಗಳ ಬಗ್ಗೆ ಮಾತನಾಡಿದೆವಲ್ಲ, ಅವುಗಳನ್ನು ನೆಟ್ಟಿದ್ದು ಸ್ವತಃ ಟಿಪ್ಪು ಸುಲ್ತಾನ್. ಆತನಿಗೆ ಈ ಮರದ ಮಾವಿನ ಹಣ್ಣುಗಳನ್ನು ತಿನ್ನುವುದು ಎಂದರೆ ಪಂಚಪ್ರಾಣ. ಹೌದು, ಈ ಮರಗಳು 250 ವರ್ಷದಷ್ಟು ಹಳೆಯ ಇತಿಹಾಸವನ್ನು ಜೀವಂತವಾಗಿ ಇರಿಸಿಕೊಂಡು ಬಂದಿವೆ. ಇದರಿಂದಾಗಿಯೇ ಟಿಪ್ಪು ಸುಲ್ತಾನ್ ತಿನ್ನುತ್ತಿದ್ದ ಮಾವಿನ ಮರದ ಹಣ್ಣನ್ನು ನೀವು ತಿನ್ನಬಹುದು. ಎಷ್ಟೊಂದು ರೋಚಕ ಸಂಗತಿಯಲ್ಲವೇ? ಮರದಂಥ ಸಜೀವ ವಸ್ತುಗಳಷ್ಟೇ ಅಲ್ಲ, ಜೀವವಿಲ್ಲ ಎನ್ನಬಹುದಾದ ಹಳೆಯ ಕೋಟೆ, ಕೊತ್ತಲಗಳು, ಬಿದ್ದುಹೋದ ಅರಮನೆ, ದೇಗುಲಗಳು 100 ವರ್ಷಗಳ ಇತಿಹಾಸವನ್ನು ಸಾರುತ್ತಿರುತ್ತವೆ. ನಾವು ಅದನ್ನು ಅರಿಯಬೇಕು. ಅವುಗಳನ್ನು ನೋಡುವಾಗ, ಮುಟ್ಟುವಾಗ, ಅಂಥ ಸ್ಥಳಗಳಲ್ಲಿ ಓಡಾಡುವಾಗ ನಾವು ಸ್ವಲ್ಪ ಪ್ರಯತ್ನ ಮಾಡಿದರೆ ಸಾಕು, ಆಯಾ ಕಾಲದ ಇತಿಹಾಸದ ಧ್ವನಿಗಳು ನಮಗೆ ಕೇಳಿಸತೊಡಗುತ್ತವೆ. ದೃಶ್ಯಗಳು ಕಣ್ಣಿಗೆ ಕಟ್ಟುತ್ತವೆ. ಹಂಪಿ, ಬಿಜಾಪುರ, ಗುಲ್ಬರ್ಗ, ಬೀದರ್, ಶ್ರೀರಂಗಪಟ್ಟಣ, ಮೈಸೂರು ಹೀಗೆ ಯಾವುದೇ ಐತಿಹಾಸಿಕ ಸ್ಥಳದಲ್ಲಿರುವ ಇಮಾರತುಗಳ ಮೂಲಕ ನಾವು ಇತಿಹಾಸವನ್ನು ಕಲಿಯಬೇಕಾದುದು, ಸವಿಯಬೇಕಾದುದು ಹೀಗೆ. ಬದಲಿಗೆ ನಾವೇನು ಮಾಡುತ್ತೇವೆ? ತಂದೆ ತಾಯಂದಿರ ಜೊತೆಗೆ ಅಥವಾ ಶಾಲೆಯ ಶೈಕ್ಷಣಿಕ ಪ್ರವಾಸಕ್ಕೆಂದು ಹೋಗುತ್ತೀರಿ. ನಿಮ್ಮ ಶಿಕ್ಷಕರು ಒಂದರ ನಂತರ ಒಂದು ದೇವಸ್ಥಾನಗಳಿಗೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿಯೂ ಆಯಾ ದೇವಾಲಯಗಳ ಶಿಲ್ಪಕಲೆ, ಇತಿಹಾಸದ ಬಗ್ಗೆ ಹೇಳುವುದಕ್ಕಿಂತ ಅಲ್ಲಿನ ಪೂಜೆ, ಪ್ರಸಾದಗಳಲ್ಲೇ ಕಾಲ ಕಳೆಯುತ್ತಾರೆ. ಇನ್ನು ನಾವು ಐತಿಹಾಸಿಕ ಸ್ಥಳಗಳಿಗೆ ಹೋಗುತ್ತೇವೆ. ಅಲ್ಲಿನ ಕೋಟೆಗಳು, ಅರಮನೆಗಳು 100 ವರ್ಷಗಳ ಇತಿಹಾಸವನ್ನು ನಮಗೆ ಹೇಳಲು ಹಾತೊರೆಯುತ್ತಿರುತ್ತವೆ. ಆದರೆ ನಾವು ಮಾತ್ರ ಅದ್ಯಾವುದನ್ನು ಲೆಕ್ಕಿಸದೆ ಅವುಗಳ ಎದುರು ನಿಂತು ಫೋಟೋ ತೆಗೆಸಿಕೊಳ್ಳುತ್ತೇವೆ. ಹತ್ತಿರ ಇರುವ ಅಂಗಡಿಯಲ್ಲಿ ಬೇಲ್ಪುರಿ, ಐಸ್ ಕ್ರೀಂ ತಿನ್ನುತ್ತೇವೆ. ಬಸ್ಸಿನಲ್ಲಿ ಕಿಟಕಿಯ ಬದಿಯ ಸೀಟು ಬೇರೆ ಯಾರಾದರೂ ಹಿಡಿದುಕೊಂಡು ಬಿಟ್ಟಾರು ಎಂದು ಎಲ್ಲರಿಗಿಂತ ಮುಂಚೆ ಬಂದು ಬಸ್ಸಿನಲ್ಲಿ ಕುಳಿತುಕೊಳ್ಳುತ್ತೇವೆ. ಇದರಲ್ಲೇ ಪ್ರವಾಸವನ್ನು ಮುಗಿಸಿಬಿಡುತ್ತೇವೆ. ನೀವು ಹೀಗೆ ಮಾಡುವುದಿಲ್ಲ ಎಂದಾದರೆ ಸಂತೋಷ. ಯಾವಾಗಲಾದರೂ ಹೀಗೆ ಒಮ್ಮೆ ಮೈಸೂರಿನ ಬಳಿ ಶ್ರೀರಂಗಪಟ್ಟಣಕ್ಕೆ ಶೈಕ್ಷಣಿಕ ಪ್ರವಾಸ ಹೋದಿರಿ ಎಂದಿಟ್ಟುಕೊಳ್ಳಿ. ಆಗ ನೀವು ಟಿಪ್ಪು ಕಟ್ಟಿಸಿದ ಜಾಮಾ ಮಸೀದಿ ನೋಡುತ್ತೀರಿ. ಆತನ ಬೇಸಿಗೆ ಅರಮನೆಯಾಗಿದ್ದ ದರಿಯಾ ದೌಲತ್ ನೋಡುತ್ತೀರಿ. ಗುಂಬಜ್ ಎಂಬಲ್ಲಿರುವ ಹೈದರ್ ಅಲಿ ಮತ್ತು ಟಿಪ್ಪುವಿನ ಸಮಾಧಿಗಳ ಎದುರು ನಿಲ್ಲುತ್ತೀರಿ. ಆಗ ನಿಮಗೆ ಅಲ್ಲಿನ ಸುಮಾರು 250 ವರ್ಷಗಳ ಇತಿಹಾಸ ನೆನಪಿಗೆ ಬರುತ್ತದೆಯೇ? ಹಾಗೆಯೇ ಹೆಚ್ಚು ಕಡಿಮೆ ನಾಶವಾಗಿದ್ದರೂ ಅಲ್ಲಿ ಇಲ್ಲಿ ಬದುಕುಳಿದಿರುವ ಭದ್ರಕೋಟೆಯ ಬಿದ್ದಿರುವ ಗೋಡೆಗಳು, ದ್ವಾರಗಳು, ಸೆರೆಮನೆಗಳು, ಶಸ್ತ್ರಾಗಾರಗಳನ್ನು ನೋಡುತ್ತೀರಿ. ಅವು ಅನೇಕ ರಾಜರು, ಸೇನಾನಿಗಳು, ಸುಲ್ತಾನರು, ನವಾಬರು, ಬ್ರಿಟಿಷರು ಓಡಾಡಿದ, ಹೋರಾಡಿದ, ಸೋತುಬಿದ್ದ, ಗೆದ್ದು ಜಯಘೋಷಿಸಿದ ಘಟನೆಗಳಿಗೆ ಸಾಕ್ಷಿಯಾಗಿವೆ. ಇತಿಹಾಸವನ್ನು ಓದಿಕೊಂಡು ಆ ನೆಲದೊಂದಿಗೆ ಸ್ಪಂದಿಸಿದರೆ ನಿಮಗೆ ಆಯಾ ಕಾಲದ ದೃಶ್ಯಗಳು ಕಣ್ಣಿಗೆ ಕಟ್ಟುತ್ತವೆ, ಧ್ವನಿಗಳು ಕೇಳಿಸತೊಡಗುತ್ತವೆ. ಮೈಸೂರು ಹುಲಿ. ಇಲ್ಲಿ ನಾವು ಮಾತಾಡುತ್ತಿರುವ ಇತಿಹಾಸ ಪ್ರಸಿದ್ಧ ವ್ಯಕ್ತಿ ಎಂದರೆ ಟಿಪ್ಪು ಸುಲ್ತಾನ್. ಮೈಸೂರ ಹುಲಿ ಎಂದೇ ಆತ ಪ್ರಸಿದ್ಧ. ಈತನಿಗೆ ಮೈಸೂರು ಹುಲಿ ಎಂಬ ಹೆಸರೋ ಬಿರುದೋ ಹೇಗೆ ಬಂದಿತು ಎಂಬುದು ಸ್ವಾರಸ್ಯಕರವಾದ ಸಂಗತಿ. ಇದಕ್ಕೆ ಗಟ್ಟಿಯಾದ ಐತಿಹಾಸಿಕ ಪುರಾವೆಗಳಿಲ್ಲ. ಆದರೂ ಟಿಪ್ಪುವಿನ ಕುರಿತ ಕೆಲವು ಕಥೆಗಳಲ್ಲಿ, ಲಾವಣಿಗಳಲ್ಲಿ ಇದಕ್ಕೆ ಪೂರಕವಾದ ಘಟನೆಗಳು ಬರುತ್ತವೆ. ಇನ್ನು ಕೆಲವು ಸಂಗತಿಗಳು ಈ ಮಾತಿಗೆ ಬೆಂಬಲವನ್ನು ನೀಡುತ್ತವೆ. ಒಂದು ಪ್ರತೀತಿಯ ಪ್ರಕಾರ ಟಿಪ್ಪು ಒಮ್ಮೆ ಕಾಡಿನಲ್ಲಿ ತನ್ನ ಒಬ್ಬ ಫ್ರೆಂಚ್ ಸ್ನೇಹಿತನೊಂದಿಗೆ ಬೇಟೆಯಾಡುತ್ತಿದ್ದ. ಇದ್ದಕ್ಕಿದ್ದ Sample complete. Ready to continue?